ಈ ರೀತಿ ಆಗಬಾರ್ದಿತ್ತು. ಅತ್ತೆ ಅತ್ತೆ, ಹಾಂ ಹೇಳಮ್ಮ. ಏನಾಯ್ತು ಅತ್ತೆ, ಯಾಕೆ ಹಿಂಗೆ ಕೂತಿದ್ದೀರಾ? ಇನ್ನೂ ಬೇಜಾರಲ್ಲಿದ್ದೀರಾ? ಊಟನೂ ಮಾಡ್ತಿಲ್ಲ ಸರಿಯಾಗಿ. ಊಟ ಮಾಡಿ ಬನ್ನಿ ಅತ್ತೆ. ಹೆಂಗಮ್ಮ ಊಟ ಸೇರುತ್ತೆ? ಪಾಪ ಸ್ವಾತಿ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ. ತುಂಬಾ ಸಂಕಟ ಆಗುತ್ತಮ್ಮ. ಅವಳ ಮಗು ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ಲು. ಈ ರೀತಿ ಆಗಬಾರ್ದಿತ್ತು ಅವಳಿಗೆ. ಒಂದು ಸಣ್ಣ ನೋವಾದರೂ, ಒಂದು ಕೈ ಕಡಿದ್ರು, ಕಾಲು ಕಡಿದ್ರು ಆಸ್ಪತ್ರೆಗೆ ಓಡ್ತಿದ್ಲು. ಮಗುಗೇನು ತೊಂದರೆ ಆಗಬಾರ್ದು, ಹುಷಾರಾಗಿರ್ಬೇಕು ನಾನು ಅಂತ. ಅಂಥದ್ರಲ್ಲಿ ಈ ರೀತಿ ಆಗಿರೋದನ್ನ ಅವಳು ಹೆಂಗೆ ತಗೋತಾಳೆ, ಹೆಂಗೆ ಸಹಿಸ್ಕೋತಾಳೆ ಹೇಳು? ಅದು ಅಲ್ಲದೆ ಅವಳಿಗಿನ್ ಮಕ್ಕಳೇ ಆಗಲ್ಲ. ಇದನ್ನೆಲ್ಲ ಅವಳು ಹೆಂಗೆ ಸಹಿಸ್ಕೋಬೋದು? ನನಗೇನೆ ತುಂಬ ಬೇಜಾರಾಗ್ತಿದೆ. ಅವ್ರ ಮನೆಗೆ ಹೋಗಿ ನೋಡ್ಕೊಬರೋಣ ಅಂದರೆ ಅವ್ರೇನು ಜಗಳಕ್ಕೆ ಬೀಳ್ತಾರೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಹೆಂಗಿದ್ದಾಳೋ, ಏನು ಮಾಡ್ತಿದ್ದಾಳೋ? ಫೋನ್ ಮಾಡ್ತಿದ್ದೀನಿ ಸ್ವಾತಿಗೆ, ರಿಸೀವ್ ಮಾಡ್ತಿಲ್ಲ. ಕಾಂತರಾಜು ಫೋನ್ ಮಾಡಿದ್ನಂತೆ ಸ್ವಾತಿಗೆ. ಅವಳು ಇಲ್ಲಿಗೆ ಬನ್ನಿ ಅಂದ್ಲಂತೆ. ಅದಕ್ಕೆ ನಾನು ಹೋಗಪ್ಪ, ಅವಳು ತುಂಬ ಬೇಜಾರಲ್ಲ, ಅವಳೇ ಚೆನ್ನಾಗಿ ನೋಡ್ಕೊ ಅಂತ ಅಂದೀನಿ. ಹೋಗಿರ್ಬೇಕು, ಹೋಗ್ಬಿಟ್ಟು ಫೋನ್ ಮಾಡು ಅಂದಿದ್ದೀನಿ. ನನಗಂತೂ ಅವಳದೇ ಚಿಂತೆ. ಈ ರೀತಿ ಆಗ್ಬಿಟ್ಟಿದೆ. ಹೋಗ್ಲಿ ಬಿಡು, ಇನ್ನೊಂದು ಮಗು ಆಗುತ್ತೆ ಅನ್ನಂಗೂ ಇಲ್ಲ. ಪಾಪಚ್ಚಿ ಅಲ್ವಾ ಪೂಜಾ? ಹೌದು ಅತ್ತೆ, ನನಗೂ ಅದೇ ಯೋಚನೆ, ಅದೇ ಬೇಜಾರು. ಒಂದು ಮಗುನಾದರೂ ಆಗಿದ್ದಿದ್ರೆ ಅವ್ರಿಗೂ ಸಮಾಧಾನ ಇರ್ತಿತ್ತು. ಈ ರೀತಿ ಆಗೋಯ್ತಲ್ಲ. ಅಯ್ಯೋ ಹೋಗ್ಲಿ ಬಿಡು, ಎಲ್ಲ ಅವಳಣೆ ಬರ. ಪಾಪು ಏನು ಮಾಡ್ತಿದ್ದಾನೆ? ಮಲಗಿದ್ದಾನೆ ಅತ್ತೆ. ಸರಿ ಮಲ್ಕೊಳ್ಳಿ ಬಿಡು. ಶಿವು ಆಫೀಸಿಗೆ ಹೋದ್ನಾ? ಹ್ಞೂ ಅತ್ತೆ ಹೋಗಿದ್ದಾರೆ. ಅತ್ತೆ ಮತ್ತೆ ಇನ್ನೊಂದು ವಿಷಯ, ಪಾಪು ಬರ್ತಡೆ ಮಾಡೋದು ಬೇಡ ಅತ್ತೆ. ಯಾಕೆಂದರೆ ನಿಮಗೆ ಗೊತ್ತಲ್ವಾ, ಪಾಪ ಸ್ವಾತಿ ಅಕ್ಕಂಗೆ ಈ ರೀತಿ ಆಗಿದೆ. ಅಂಥದ್ರಲ್ಲಿ ನಾವು ಮಗು ಬರ್ತಡೇನ ಗ್ರ್ಯಾಂಡಾಗಿ ಮಾಡೋಕ್ಕಾಗುತ್ತಾ ಹೇಳಿ? ನೀವು ಎಷ್ಟೆಷ್ಟೋ ಆಸೆ ಇಟ್ಕೊಂಡಿದ್ರಿ. ಅವರು ಅಷ್ಟೇ ಎಲ್ಲನೂ ಬುಕ್ ಮಾಡಿದ್ರು, ಎಲ್ಲದಕ್ಕೂ ಅಡ್ವಾನ್ಸ್ ಕೊಟ್ಟಿದ್ರು. ಎಲ್ಲನೂ ಬೇಡಿ ಕ್ಯಾನ್ಸಲ್ ಮಾಡಿಬಿಡಿ ಅಂತಂದೆ. ಹೌದಾ? ಇನ್ನೇನತ್ತೆ, ಅವರು ಅಷ್ಟು ನೋವಲ್ಲಿ ಅಂಥ ಪರಿಸ್ಥಿತಿಲಿ ಇರಬೇಕಾದ್ರೆ ನಾವು ಹೆಂಗೆ ಪಾಪ ಬರ್ತಡೇ ಮಾಡೋಕ್ಕಾಗುತ್ತೆ ಹೇಳಿ? ಅದು ಸರಿನೇ ಅಮ್ಮ, ನೀನು ಹೇಳೋದು ಕರೆಕ್ಟು. ಪಾಪ ನಾವೀಗ ಮಗು ಬರ್ತಡೇ ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಸ್ವಾತಿಗೆ ಇನ್ನೂ ನೋವಾಗುತ್ತೆ ಮನಸ್ಸಿಗೆ. ಈ ವರ್ಷ ಪಾಪ ಬರ್ತಡೇ ಮಾಡೋದು ಬೇಡ, ನೆಕ್ಸ್ಟ್ ವರ್ಷ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರೆ ಆಯಿತು ಅಲ್ವಾ? ಹ್ಞೂ ಅತ್ತೆ. ಸರಿ, ಒಳ್ಳೆ ಕೆಲಸ ಮಾಡಿದೆ. ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ನ ಎಲ್ಲದಕ್ಕೂ? ಹ್ಞೂ ಕೊಟ್ಟಿದ್ರೆ ದುಡ್ಡು ಹೋದ್ರೆ ಹೋಗ್ಲಿ ಬಿಡು, ಎಲ್ಲನೂ ಕ್ಯಾನ್ಸಲ್ ಮಾಡೋಕೆ ಹೇಳ್ಬಿಡು. ಏನು ಮಾಡೋಕ್ಕಾಗುತ್ತೆ, ನಮಗೂ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಖುಷಿಯಿಂದ ಮಾಡೋಕ್ಕಾಗಲ್ಲ ಅಲ್ವಾ? ಹ್ಞೂ ಅತ್ತೆ, ನಾನು ರಾತ್ರಿನೇ ಹೇಳಿದೆ ಎಲ್ಲನೂ ಕ್ಯಾನ್ಸಲ್ ಮಾಡಿಬಿಡಿ ಅಂತ. ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರಿ ಅಮ್ಮ ಆಯಿತು, ಏನು ಮಾಡೋದು ಬೇಡ. ನನಗಂತೂ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅತ್ತೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಬರೋಣ? ಅಯ್ಯೋ ಬೇಡಮ್ಮ, ನಿನಗೇ ಗೊತ್ತು ಹಾಸ್ಪಿಟ್ಲಲ್ಲಿ ನಿನಗೆ ಎಷ್ಟು ಅವಮಾನ ಆಗಿದೆ. ನನಗೂ ಬಿಡಲಿಲ್ಲ ಅವರಮ್ಮ, ನನಗೂ ಅಷ್ಟು ಅವಮಾನ ಮಾಡಿದ್ರು. ಸ್ವಾತಿನೂ ಅಷ್ಟೇ, ಸರಿಯಾಗಿ ಮಾತಾಡಲಿಲ್ಲ. ಇನ್ಯಾವತ್ತೂ ಆ ಮನೆಗೆ ಬರಲ್ಲ ಅಂದಿದ್ದಾಳೆ. ಏನಪ್ಪ ವಿಚಿತ್ರ ಜನಗಳು, ಏನು ಅರ್ಥನೇ ಆಗಲ್ಲ. ಬಾಯಿಗೆ ಬಂದಂಗೆ ಮನ್ಸಿಗೆ ಬಂದಂಗೆ ಮಾತಾಡ್ತಾರೆ. ಅವರಮ್ಮ ಡಿವೋರ್ಸ್ ಎಲ್ಲ ಅಂತಿದ್ರು. ನಂಗೆ ಗುಸ್ಸಿ ಕೋಪ ಬಂದಿರಲಿಲ್ಲ. ಏನು ಮಾಡೋದು, ಪರಿಸ್ಥಿತಿ ಸರಿ ಇರಲಿಲ್ಲ. ಹಾಸ್ಪಿಟ್ಲು ಅಂತ ಸುಮ್ಮನೆ ಆಗಿದ್ದೀನಿ. ಈಗ ಅವ್ರ ಮನೆಗೆ ಹೋಗೋದು ಬೇಡ, ಹೋದ್ರೂ ಅದು ಸರಿ ಬರಲ್ಲ. ಸುಮ್ಮನೆ ಅವಮಾನ ಮಾಡಿ ಕಳಿಸ್ತಾರೆ ಅಷ್ಟೇ. ಕಾಂತರಾಜ್ ಹೋಗಿದ್ದಾನಲ್ಲ, ಹೆಂಗಿದ್ದಾಳೆ ಏನು ಮಾಡ್ತಾಳೆ ಅಂತ ಫೋನ್ ಮಾಡಿ ಹೇಳ್ತಾನೆ ಬಿಡು. ಸರಿ ಅತ್ತೆ ಆಯಿತು. ಸರಿ, ಮಗುನ ನೋಡ್ಕೊ. ಮಲಗಿದಾನಾ? ಹ್ಞೂ ಮಲಗಿದ್ದಾನೆ. ಬನ್ನಿ ಅತ್ತೆ, ಸ್ವಲ್ಪ ಊಟ ಮಾಡಿ. ಮಾಡ್ತೀನಮ್ಮ, ನೀನು ಮಾಡು. ಬನ್ನಿ. ನೀವು ಊಟ ಮಾಡದೆ ಕೂತಿರ್ಬೇಕಾದ್ರೆ ನಾನು ಹೆಂಗತ್ತೆ ಊಟ ಮಾಡಲಿ? ಬನ್ನಿ ಮಾಡೋಣ ಸ್ವಲ್ಪನಾದರೂ. ಯಾಕೆ ಪೂಜಾ ನನ್ನೇ ಕಾಯ್ಕ ಕೂತಿದ್ಯಾ? ಮಗುಗೆ ಹಾಲು ಕುಡಿಸ್ತೀಯಾ? ಚೆನ್ನಾಗಿ ಊಟ ಮಾಡ್ಬೇಕು ತಾನೆ. ನೀವು ಹಿಂಗೆ ಸಪ್ಪ ಕೂತಿದ್ರೆ ಹೆಂಗತ್ತೆ ಊಟ ಮಾಡೋಕೆ ಮನ್ಸು ಬರುತ್ತೆ? ಸರಿ ಆಯಿತು ನಡಿ, ಇಬ್ಬರು ಒಟ್ಟಿಗೆ ಮಾಡೋಣ. ಅಲ್ಲಿ ಸ್ವಾತಿ ಏನು ಮಾಡ್ತಿದ್ದಾಳೋ ಏನೋ, ಊಟ ತಿಂಡಿ ಮಾಡ್ತಿದ್ದಾಳೋ ಇಲ್ವೋ, ಹೆಂಗಿದ್ದಾಳೋ ಏನು ಮಾಡ್ತಿದ್ದಾಳೋ. ಇವನಿನ್ನೂ ಫೋನೇ ಮಾಡಿಲ್ವಲ್ಲ. ನೀ ಇನ್ನೂ ಊಟ ಮಾಡಿಲ್ಲ ಅಂತೀಯ? ನಡಿ ಊಟ ಮಾಡೋಣ. ಆಮೇಲೆ ನಾನೇ ಫೋನ್ ಮಾಡ್ತೀನಿ ಅವನಿಗೆ ಏನು ಮಾಡ್ತಿದ್ದಾಳೆ ಅಂತ. ಸರಿ ಅತ್ತೆ ಬನ್ನಿ. ಡಾಕ್ಟರ್ ಚೆಕ್ ಮಾಡಾಯ್ತಾ? ನನ್ನ ಆರಾಮಾಗಿದ್ದೀನಿ ಅಲ್ವಾ? ನನ್ನ ಮಗು ಆರಾಮಾಗಿದೆ ಅಲ್ವಾ? ನನಗಂತೂ ತುಂಬ ಖುಷಿ ಆಗ್ತಿದೆ ಡಾಕ್ಟರ್. ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ಮನೆಗೆ? ನಾನೇ ಬರ್ತಿದ್ನಪ್ಪ ಹಾಸ್ಪಿಟ್ಲಿಗೆ. ಸ್ವಾತಿ ನಮ್ಮ ಹಾಸ್ಪಿಟ್ಲಿಗೆ ಹೋಗೋಣ, ಬರ್ತೀಯಾ? ನಿನ್ಗೆ ಅಲ್ಲೇ ಚೆನ್ನಾಗಿ ನೋಡ್ಕೋತೀವಿ. ಓ ಅದಕ್ಕೇನಂತೆ, ಬರ್ತೀನಿ. ಮನೆಗಿಂತ ಹಾಸ್ಪಿಟ್ಲಲ್ಲೇ ಇದ್ರೆ ಇನ್ನೂ ಒಳ್ಳೇದು. ಏನೇ ತೊಂದರೆ ಬಂದರೂ ನೀವು ನೋಡ್ಕೋತೀರಲ್ವಾ? ನಾನಂತೂ ಬರೋಕ್ಕೆ ರೆಡಿ ಆಗಿದ್ದೀನಿ. ಯಾವಾಗ ಕರ್ಕೊಂಡು ಹೋಗ್ತೀರಾ ಡಾಕ್ಟರ್? ಇವಾಗ ನೀನು ಮಲ್ಕೋ, ನಿಮ್ಮ ಅಪ್ಪ ಅಮ್ಮನ ಜೊತೆ ಬಾ ಆಯಿತಾ? ಸರಿ ಡಾಕ್ಟರ್ ಆಯಿತು. ನನ್ನ ಮಗುಗೆ ಏನು ತೊಂದರೆ ಇಲ್ಲ ತಾನೇ? ಚೆನ್ನಾಗಿದೆ ಅಲ್ವಾ ನನ್ನ ಮಗು ಹೊಟ್ಟೆಲಿ? ಹೌದಮ್ಮ, ಏನು ತೊಂದರೆ ಇಲ್ಲ. ನೀನು ಇವಾಗ ಮಲ್ಕೋ, ರೆಸ್ಟ್ ಮಾಡು. ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗು ಆಯಿತಾ? ಅಡ್ಮಿಟ್ ಆಗಬೇಕಾ? ಏನಾಯ್ತು ಡಾಕ್ಟರ್? ಇನ್ನೂ ತೊಂದರೆ ಇಲ್ಲ ಅಂದರೆ ಅಡ್ಮಿಟ್ ಆಗಬೇಕಂತಿದ್ದೀರಲ್ಲ? ತೊಂದರೆ ಏನಿಲ್ಲ, ಇದ್ರೆ ನಿನ್ಗೆ ಒಳ್ಳೇದು ಅಂತ ಅಷ್ಟೇ. ಓಹ್ ನನಗೆ ನನ್ನ ಮಗುಗೆ ಒಳ್ಳೇದು ಅಲ್ವಾ? ಹಾಸ್ಪಿಟ್ಲಲ್ಲಿ ನೀವು ಚೆನ್ನಾಗಿ ನೋಡ್ಕೋತೀರಲ್ವಾ ಡಾಕ್ಟರ್? ಹಾಂ ಖಂಡಿತ, ನೀವೇ ಸರಿ ಡಾಕ್ಟರ್. ಎಷ್ಟಾದರೂ ಡಾಕ್ಟರ್ ಅಲ್ವಾ ನೀವು? ನಿಮಗೆಲ್ಲ ಗೊತ್ತಾಗುತ್ತೆ. ನಮ್ಮ ಮಾಮ್ಗೆ ಬುದ್ಧಿನೇ ಇಲ್ಲ, ಏನೇನೋ ಮಾತಾಡ್ತಾರೆ. ನಿಮಗೆ ಗೊತ್ತಿಲ್ವಾ ನನ್ನ ಹೊಟ್ಟೆಲಿ ಮಗು ಚೆನ್ನಾಗಿ ಆಡ್ತಿದೆ ಅಲ್ವಾ ಡಾಕ್ಟರ್? ಹಾಂ ಹೌದು. ನೀನು ಇವಾಗ ಮಲ್ಕೋ ಸ್ವಾತಿ, ಮಲ್ಕೋ, ರೆಸ್ಟ್ ಮಾಡ್ಬೇಕು ನೀನು. ಓ ಹೌದಲ್ವಾ? ಸರಿ ಸರಿ ಡಾಕ್ಟರ್ ಆಯಿತು. ನನಗಂತೂ ತುಂಬ ಖುಷಿ ಆಗ್ತಿದೆ. ಆದಷ್ಟು ಬೇಗ ನನ್ನ ಮಗು ಮುಖ ನೋಡ್ಬೇಕಪ್ಪ. ನನ್ನ ಮಗು ದೊಡ್ಡದಾದ್ಮೇಲೆ ಆ ಪೂಜೆ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ಬೇಕು. ನಮ್ಮ ಮಾಮ್ ಇಲ್ಲ, ಆ ಬಿಕಾರಿ ಮಗುನ ಇಷ್ಟಪಡ್ತಾರೆ. ನನ್ನ ಮಗು ಆದಮೇಲೆ ನನ್ನ ಮಗುನೇ ನೋಡ್ಕೋತಾರೆ. ಅವಳನ್ನ ಮಗುನೂ ಮನೆಯಿಂದ ಆಚೆಗೆ ಹಾಕ್ತಾರೆ. ಅಯ್ಯೋ ಕೇಳಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ನನ್ನ ಮುಂದೆ ಅವಳು ಚೆನ್ನಾಗಿರಬಾರ್ದು. ಆ ಬಿಕಾರಿನೂ ನಾನು ಒಂದೇನಾ? ಅಂದ ಆರಾಮಾಗಿರು ನಿನ್ನ ಹೊಟ್ಟೆಲಿ. ಸ್ವಲ್ಪ ದಿನ ನೀನು ಆಚೆ ಬಂದಮೇಲೆ ಆಗ ನಾನು ನೀನು ಚೆನ್ನಾಗಿ ಆಟ ಆಡೋಣ ಅಲ್ವಾ? ಕರೆಕ್ಟ್. ನೋಡು ಕಂದ, ನಿಮ್ಮ ಡ್ಯಾಡಿ ಇನ್ನೂ ಬಂದೇ ಇಲ್ಲ, ಬರ್ತೀನಿ ಅಂದ್ಬಿಟ್ಟು ಅವ್ರ ಜೊತೆ ಟೂ ಬಿಟ್ಬಿಡು ನೀನು. ಸ್ವಾತಿ ಸುಮ್ಮನೆ ಮಲ್ಕೋ,
ಕಣ್ಮುಚ್ಚಿ ನಿದ್ದೆ ಮಾಡು. ಹ್ಞೂ ಹ್ಞೂ, ಸರಿ ಡಾಕ್ಟರ್ ಆಯ್ತು. ಅಂದ ನಿದ್ದೆ ಚೆನ್ನಾಗಿ ಮಾಡ್ಬೇಕಂತೆ. ಮಲ್ಕೊಳ್ಳೋಣ, ನೀನು ಮಲ್ಕೋ, ನಾನು ಮಲ್ಕೋತೀನಿ. ಡಾಕ್ಟರ್ ಹೇಳಿರೋದು. ನೋಡಿ ಡಾಕ್ಟರ್, ಹಿಂಗೇನೆ ಬೆಳಿಗ್ಗೆ ಚೆನ್ನಾಗಿದ್ಲು, ಸಡನ್ ಆಗಿ ಅಳ್ತಾನೆ ಜೋರಾಗಿ ನಗಕ್ ಶುರು ಮಾಡ್ಬಿಟ್ಲು. ಏನಾಯ್ತು ಡಾಕ್ಟರ್? ನಂಗೊಂದು ಅರ್ಥ ಆಗ್ತಿಲ್ಲ, ಏನ್ ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ನೋಡಿ ಅಮ್ಮ, ಸ್ವಾತಿಗೆ ಮೆಂಟಲಿ ಶಾಕ್ ಆಗಿದೆ. ಆ ಮಗು ಮೇಲೆ ತುಂಬಾ ಆಸೆ ಇತ್ತು ಅವ್ರಿಗೆ. ತುಂಬಾ ಕನ್ಸ್ಕೊಂಡಿದ್ಲು ಅವಳು. ಸಡನ್ ಆಗಿ ಮಗು ತೀರೋದ್ಮೇಲೆ ಅದು ಅಲ್ಲದೆ ಇನ್ಯಾವತ್ತೂ ಮಗುನೇ ಆಗಲ್ಲ ಅಂತ ಅವಳಿಗೆ ಗೊತ್ತಾಯ್ತಲ್ಲ. ಆ ಶಾಕ್ನ ತಡ್ಕೊಳ್ಳೋ ಶಕ್ತಿ ಅವಳಿಗಿರ್ಲಿಲ್ಲ, ಅದನ್ನ ಅರಗಿಸ್ಕೊಳ್ಳೋ ಶಕ್ತಿ ಅವಳಿಗಿರ್ಲಿಲ್ಲ. ಶಾಕಿಂದ ಒಂದ್ ನರ ಡ್ಯಾಮೇಜ್ ಆಗಿದೆ, ಅದಕ್ಕೆ ಅವಳ ರೀತಿ ಆಡ್ತಿದ್ದಾಳೆ. ಅಯ್ಯೋ ಅಯ್ಯೋ ಡಾಕ್ಟರ್, ಏನ್ ಹೇಳ್ತಿದ್ದೀರಾ? ಸ್ವಾತಿಗೆ ಹುಚ್ಚಿಡ್ದ್ಬಿಡ್ತಾ? ಅವಳ ಸರಿ ಮಾಡಕ್ಕಾಯ್ಕಿವ? ಅವಳು ಮೊದ್ಲಿನ ಥರ ಆಯ್ಕಿಲ್ವಾ ಡಾಕ್ಟರ್? ಅಯ್ಯೋ ಡಾಕ್ಟ್ರೇ, ನನ್ನ ಮಗಳನ್ನ ಹೆಂಗಾರು ಮಾಡಿ ಸರಿ ಮಾಡಿ. ನಮ್ಗಿರೋದು ಒಬ್ಳೇ ಮಗಳು, ಇವಳ ಲೈಫ್ ಪರಿಸ್ಥಿತಿಲಿ ನೋಡೋಕ್ಕಾಯ್ಕಿಲ್ಲ. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ನನ್ನ ಮಗಳನ್ನ ಹುಷಾರು ಮಾಡ್ಕೊಡಿ ಡಾಕ್ಟ್ರೇ. ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಡಾಕ್ಟರ್ ಸಮಾಧಾನ ಮಾಡ್ಕೊಳ್ಳೋದು? ಹಿಂಗೇನೇನೋ ಮಾತಾಡ್ತಾಳೆ. ಮಗು ಹೊಟ್ಟೆಲಿಲ್ಲ ಅಂದ್ರು ಮಗು ಅದೇ ಅನ್ಕೊಂಡವಳೆ. ಮಗು ಇಲ್ಲ, ಸತ್ತೋಗಿದೆ. ಅದು ನೀನು ಒಪ್ಕೋ ಅಂದ್ರೆ ನಮ್ಮೇಲೆ ಕೋಪ ಮಾಡ್ಕೋತಾಳೆ, ಹೊಡೆಯಕ್ಕೆ ಬರ್ತಾಳೆ ಡಾಕ್ಟ್ರೆ. ಈ ಕಣ್ಣಲ್ಲಿ ಅದನ್ನ ನೋಡಕ್ಕಾಗ್ತಿಲ್ಲ ಡಾಕ್ಟ್ರೆ, ನೀವೇನಾದ್ರೂ ಮಾಡಿ. ನೀವು ಸ್ವಲ್ಪ ತಾಳ್ಮೆ ತಗೊಳ್ಳಿ. ಅವಳಿಗೆ ಶಾಕಿಂದ ಈ ರೀತಿ ಆಗಿದೆ ಅಷ್ಟೇ, ವಾಸಿ ಮಾಡ್ದಿರೋಂಥದ್ದೇನಿಲ್ಲ. ನೀವು ನಮ್ಮ ಹಾಸ್ಪಿಟ್ಲಿಗೆ ಸೇರಿಸಿ, ಅವಳಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಡಾಕ್ಟ್ರೆ, ನಮ್ಮ ಮನೇಲೆ ಟ್ರೀಟ್ಮೆಂಟ್ ಮಾಡ್ಬೋದಲ್ವಾ? ಇಲ್ಲಮ್ಮ, ಆ ರೀತಿ ಆಗಲ್ಲ. ನೀವು ನಮ್ಮ ಬೇರೆ ಹಾಸ್ಪಿಟ್ಲ್ ಇದೆ, ಅಲ್ಲೇ ಅಡ್ಮಿಟ್ ಮಾಡಬೇಕು. ಅವಳನ್ನ ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು. ನೀವೇನು ತಲೆ ಕೆಡಿಸ್ಕೋಬೇಡಿ, ಖಂಡಿತ ಗುಣ ಆಗ್ತಾಳೆ. ಆ ಶಾಕಿಂದ ಆಚೆ ಬರಬೇಕು. ಮಗು ಇಲ್ಲ, ನನಗೆ ಮಗು ಆಗಲ್ಲ ಅನ್ನೋ ಸತ್ಯನ ಒಪ್ಕೊಂಡು ಅವಳು ನಾರ್ಮಲ್ ಆಗಿ ಆಗಬೇಕು. ಆ ರೀತಿ ನಾನು ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮ್ದು ಅಮ್ಮಯ್ಯ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ದುಡ್ಡು ಎಷ್ಟೇ ಲಕ್ಷ ಎಷ್ಟೇ ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗಳು ನನಗೆ ಮೊದಲಿನ ಥರ ಆಗಬೇಕು ಡಾಕ್ಟ್ರೆ. ದಯವಿಟ್ಟು ಈಗ ಎಂಥ ಟ್ರೀಟ್ಮೆಂಟ್ ಆದ್ರೂ ಬೇಕಾದ್ರೆ ಕೊಡಿ, ಎಲ್ಲಿಂದ ಬೇಕಾದ್ರೂ ಡಾಕ್ಟ್ರು ಕರೆಸಿ ಅವಳನ್ನ ಹುಷಾರು ಮಾಡಿಬಿಡಿ ಡಾಕ್ಟ್ರೆ. ಈ ಪರಿಸ್ಥಿತಿಲಿ ಅವಳನ್ನ ನೋಡೋಕ್ಕಾಯ್ಕಿಲ್ಲ. ಅಳ್ಬೇಡಿ ಅಮ್ಮ, ಅಳ್ಬೇಡಿ, ಏನಾಗಲ್ಲ, ಸರಿ ಹೋಗುತ್ತೆ. ಅವಳಿಗೆ ವಾತಾವರಣ ಎಲ್ಲ ಚೇಂಜ್ ಆಗಬೇಕು. ನೀವಿಬ್ರು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಬನ್ನಿ. ಅವಳು ಬರೋಕ್ಕೆ ರೆಡಿ ಇದ್ದಾಳೆ, ಬರಲ್ಲ ಅಂತ ಏನು ಹೇಳ್ತಿಲ್ಲ. ಈ ಥರ ಪೇಷಂಟ್ಗಳೆಲ್ಲ ಹಾಸ್ಪಿಟ್ಲಿಗೆ ಬರೋಕ್ಕೆ ತುಂಬ ಹಠ ಮಾಡ್ತಾರೆ. ಇವಳು ಖುಷಿಯಿಂದ ಬರ್ತಾಳೆ, ನೀವೇನು ಹೆದರಬೇಡಿ. ಅವಳನ್ನ ಸರಿ ಮಾಡ್ತೀನಿ, ಮೊದಲಿನ ಥರ ಆಗೋಂಗೆ ನಾನು ಮಾಡ್ತೀನಿ. ನೀವು ಹಾಸ್ಪಿಟ್ಲಿಗೆ ಕರ್ಕೊಬಂದು ಅಡ್ಮಿಟ್ ಮಾಡಿ. ಅವಳು ಎಚ್ಚರಾಗ್ತಾಳಲ್ಲ ಅವಾಗ ಹೇಳಿ, ಅವಳು ಏನು ಹೇಳ್ತಾಳೋ ಅದಕ್ಕೆ ಒಪ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತಾನೆ ಅನ್ನಿ. ನೀವೇನು ಮಾತಾಡಕ್ಕೆ ಹೋಗ್ಬೇಡಿ. ನಿಮ್ಗೆ ಮಗು ಇಲ್ಲ, ಮಗು ತೀರೋಗಿದೆ, ಹಂಗೆ ಹಿಂಗೆ ಅಂತ ಏನು ಹೇಳಕ್ಕೆ ಹೋಗ್ಬೇಡಿ. ಅವಳು ಏನು ಹೇಳ್ತಾಳೋ ಅದಕ್ಕೆ ಎಸ್ ಅನ್ನಿ, ಓಕೆನಾ? ಸರಿ ಡಾಕ್ಟ್ರೆ, ಆಯಿತು. ಓಕೆ, ಇವತ್ತು ಸಂಜೆನೇ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ಬಿಡಿ. ಸರಿ ಡಾಕ್ಟ್ರೆ, ಆಯಿತು. ಓಕೆ. ಸ್ವಾತಿ, ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕಮ್ಮ? ಹೆಂಗಿದ್ದೋ ನೀನು, ಹೆಂಗಾಗ್ಬಿಟ್ಟೆ? ನಿಮ್ಮ ಮೊದಲಿನ ಥರ ಆಗಬೇಕು ಸ್ವಾತಿ, ನಿಮ್ಮ ಮೊದಲಿನ ಥರ ಆಗಬೇಕು. ಚೆನ್ನಾಗಿ ಓಡಾಡ್ಕೊ ಇರಬೇಕು. ನೀನು ನಾನು ಶೇರ್ ಮಾಡ್ತೀನಿ. ಅಳ್ಬೇಡ ಗಾಯತ್ರಿ, ಏನೂ ಆಗಲ್ಲ, ನಮ್ಮ ಮಗಳು ಹುಷಾರಾಗ್ತಾಳೆ. ಎಷ್ಟಾದರೂ ಖರ್ಚಾಗಲಿ ಅವಳನ್ನ ನಾವು ಹುಷಾರು ಮಾಡೋಣ, ತಲೆ ಕೆಡಿಸ್ಕೋಬೇಡ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಅವಳು ಎದ್ದೇಳಿ. ಡಾಕ್ಟ್ರು ಹೇಳಿದಾರಲ್ಲ, ಏನೂ ತೊಂದರೆ ಇಲ್ಲ, ಹುಷಾರಾಗ್ತಾಳೆ ಅಂತ. ನೋಡ್ರಿ ನಮ್ಮ ಮಗಳನ್ನ ಯಾವ ಪರಿಸ್ಥಿತಿಯಲ್ಲಿ ಮನ್ಗಿದ್ದಾಳೆ ಅಂತ. ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ. ಇಂಥ ಸಮಯದಲ್ಲಿ ನಮಗೆ ನಾವೇ ಧೈರ್ಯ ತಗೋಬೇಕು. ಎಲ್ಲ ಸರಿ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡ. ಅವಳು ಎದ್ದೇಳಿ ಬಾ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.